ಮುಂದಿನ ಪ್ರಶ್ನೆ ಏನಂದ್ರೆ, ನಿಮ್ಮ ಗುರಿಗಳನ್ನು ಬಿಟ್ಟು ಬಿಡಿ, ಅವು ಯಾವ ಕೆಲಸಕ್ಕೂ ಬರುವುದಿಲ್ಲ ಅಂತ ನೀವು ಹೇಳ್ತೀರಾ? ನೀವು ನೋಡಿದ್ರೆ ಇಲ್ಲಿ ಈ ರೀತಿಯ ಸಲಹೆ ಕೊಡ್ತೀರಾ. ಆದರೆ ಅಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ ಅಂತ. ಹಾಗಾದ್ರೆ ವಿವೇಕಾನಂದರೇನು ನಮ್ಮ ಹಿತಚಿಂತಕರಾಗಿರ್ಲಿಲ್ವಾ? ವಿವೇಕಾನಂದರ ಈ ಮಾತು ತುಂಬಾ ಪ್ರಸಿದ್ಧನೂ ಇದೆ ಮತ್ತು ಬಹಳಷ್ಟು ಪ್ರಚಲಿತವೂ ಹೌದು. ಏಳಿ, ಎದ್ದೇಳಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅನ್ನೋ ಅವರ ಮಾತು ತುಂಬಾ ಪ್ರಚಲಿತವಾಗಿರೋದೆ. ನಿಜವಾಗಿಯೂ ಅವರು ಇದನ್ನೇ ಹೇಳೋಕೆ ಬಯಸಿದ್ರಾ? ಇದೇ ಅವರ ಆಶಯವಾಗಿತ್ತ ಅನ್ನೋದನ್ನ ತಿಳ್ಕೋಬೇಕಾಗತ್ತೆ. ಕಠೋಪನಿಷತ್ತಿನ ಮೊದಲ ಅಧ್ಯಾಯದ 3ನೇ ವಲ್ಲಿಯ 14ನೇ ಮಂತ್ರದಿಂದ ಆಯ್ದ ಮಾತಿದು. ವಿವೇಕಾನಂದರ ಈ ಬಹುಪ್ರಸಿದ್ಧ ಹೇಳಿಕೆ ಏನಂದ್ರೆ, ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿಬೋಧತ. ಏಳಿ, ಎದ್ದೇಳಿ, ಶ್ರೇಷ್ಠ ವ್ಯಕ್ತಿಗಳ ಬಳಿ ಹೋಗಿ ಅರಿವನ್ನು ಪಡೆದುಕೊಳ್ಳಿ ಅಂತ ವಿವೇಕಾನಂದರು ಹೇಳ್ತಿರೋದು. ವಿವೇಕಾನಂದರು ಹೇಳಿದ್ದೇನು? ನಾವು ತಿಳ್ಕೊಂಡಿದ್ದೇನು? ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿಬೋಧತ. ಏಳಿ, ಎದ್ದೇಳಿ, ಶ್ರೇಷ್ಠ ಜ್ಞಾನಿಗಳ ಬಳಿಗೆ ಹೋಗಿ ಅರಿವನ್ನು ಪಡೆಯಿರಿ ಅಂತ ಹೇಳಿರೋದು. ಮುಂದೆ ಬರುವ ಸೂತ್ರವು ಇದೇ ವಿಷಯವನ್ನ ಹೇಳುತ್ತೆ. ಜ್ಞಾನದ ಹಾದಿಯು ಕತ್ತಿಯ ಅಲುಗಿನ ಮೇಲೆ ನಡೆದಂತೆ ಅಂತ ಜ್ಞಾನಿಗಳು ನಮಗೆ ಹೇಳಿ ಹೋಗಿದ್ದಾರೆ. ಹೀಗಿದೆ ಕಠೋಪನಿಷತ್ತಿನ ಪೂರ್ಣ ಶ್ಲೋಕದ ಅರ್ಥ. ಅರ್ಥನಾದ್ರೂ ಮಾಡ್ಕೊಳ್ಳಿ. ಯಾವ ಗುರಿಯ ಅಥವಾ ಯಾವ ಸಂಗತಿಯ ಪ್ರಾಪ್ತಿಗಾಗಿ ನಿಮಗೆ ಎದ್ದೇಳೋಕೆ ಮತ್ತು ಎಚ್ಚರಗೊಳ್ಳೋಕೆ ವಿವೇಕಾನಂದರು ಹೇಳ್ತಿದ್ದಾರೆ ಅಂತ? ಯಾವ ಗುರಿಯ ಬಗ್ಗೆ ಅವರು ಮಾತನಾಡ್ತಿರೋದು? ಮತ್ತು ನೀವು ವಿವೇಕಾನಂದರ ಮಾತುಗಳನ್ನು ಬಳಸಿಕೊಳ್ತಿರೋದು ಯಾವ ಗುರಿಗೋಸ್ಕರ? ಮಂತ್ರದಲ್ಲಿ ಸ್ಪಷ್ಟವಾಗಿದೆ. ವಿವೇಕಾನಂದರು ಅರಿವನ್ನು ಪಡೆಯೋ ಬಗ್ಗೆ ಮಾತನಾಡ್ತಿದ್ದಾರೆ. ಅವರು ಹೇಳ್ತಿರೋದು, ಏಳಿ, ಎದ್ದೇಳಿ, ಅರಿವು ನಿಮ್ಮ ಗುರಿ, ಜ್ಞಾನಿಗಳ ಹತ್ರ ಅದನ್ನ ಪಡ್ಕೊಳ್ಳಿ ಅಂತ. ಯಾವುದೇ ಕೀಳು ಮಟ್ಟದ ಗುರಿಯನ್ನ ಸಾಧಿಸೋಕಾಗಲಿ ಅಥವಾ ವಿವೇಕಾನಂದರ ಹೆಸರನ್ನ, ಅವರ ಮಾತುಗಳನ್ನ ದುರುಪಯೋಗಪಡಿಸಿಕೊಳ್ಳಿ ಅಂತ ಅವರು ಹೇಳ್ತಿಲ್ಲ. ಆದರೆ ನಡೀತಾ ಇರೋದು ಇದೆ. ನಿಮ್ಮ ಗುರಿ ಏನು? ನಿಮ್ಮ ಗುರಿ ಏನ್ ಗೊತ್ತಾ? ಏನಾದ್ರೂ ಮಾಡಿ ಒಂದು ನೌಕರಿಗಿತ್ತಿಸೋದು. ಒಳ್ಳೆ ವರದಕ್ಷಿಣೆ ಬರುತ್ತೆ, ಸಮಾಜದಲ್ಲಿ ಒಳ್ಳೆ ಹೆಸರಾಗತ್ತೆ, ಇಡೀ ಜೀವನ ಕಷ್ಟಪಡಬೇಕಾಗಿಲ್ಲ. ಅದಕ್ಕೋಸ್ಕರನೇ ನೀವು ಗೋಡೆ ಮೇಲೆ ದೊಡ್ಡದಾಗಿ ಬರ್ಕೊಳ್ತೀರಿ, ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಇಸ್ ರೀಚ್ಡ್ ಅಂತ. ಅಷ್ಟೇ ಅಲ್ಲದೆ ಕೆಳಗೆ ವಿವೇಕಾನಂದರ ಫೋಟೋ ಬೇರೆ ಹಾಕೊಳ್ತೀರಿ. ವಿವೇಕಾನಂದರು ತಮ್ಮ ಜೀವನದಲ್ಲಿ ಎಂದಾದರೂ ಇಂತಹ ಗುರಿಗಳನ್ನ ಹೊಂದಿದ್ರಾ? ಅಥವಾ ಇಂತಹ ಗುರಿ ಇಟ್ಕೊಳ್ಳಕ್ಕೆ ಎಂದಾದರೂ ಪ್ರೋತ್ಸಾಹ ನೀಡಿದ್ರಾ? ನೀವು ಗೋಲಂತೇನೂ ಹೇಳ್ತಿರೀರೋ. ವಿವೇಕಾನಂದರು ಹೇಳ್ತಿರೋದು ಯಾವ ಗುರಿ? ನೀವು ಸಾಕ್ತಿರೋದು ಯಾವ ಗುರಿ? ನೀವು ನಿಮ್ಮ ಅಹಂಕಾರದಿಂದ ಗುರಿಯನ್ನು ಆರಿಸಿಕೊಂಡಿದ್ದೀರಿ ಮತ್ತು ಆ ಗುರಿಯನ್ನು ಪಡೆಯೋದಕ್ಕೆ ಮತ್ತು ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ನೀವು ವಿವೇಕಾನಂದರ ಮಾತಿನ ಆಧಾರ ಪಡೀತಾ ಇದ್ದೀರಿ. ವಿವೇಕಾನಂದರ ಪ್ರಕಾರ ಜೀವನದ ಗುರಿ ನೀವು ತುಂಬಾ ಹಣ ಗಳಿಸಬೇಕು ಅಥವಾ ಸಮಾಜದಲ್ಲಿ ನಿಮ್ಮ ಹೆಸರಾಗಬೇಕು ಅನ್ನೋದಲ್ಲ. ಆದರೆ ನಿಮ್ಮ ಗುರಿಗಳು ಹೇಗಿವೆ ಅಂತ ಒಮ್ಮೆ ನೋಡಿ. ವಿವೇಕಾನಂದರು ಯಾವ ಗುರಿಗಳ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದು ಮಂತ್ರದಲ್ಲಿ ಸ್ಪಷ್ಟವಾಗಿದೆ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರಾನ್ನಿಬೋಧತ. ಅರಿವು ಪಡೆಯೋದೇ ಗುರಿ, ಜ್ಞಾನ ಗಳಿಕೆಯೇ ಗುರಿ. ನಿಮ್ಮ ಗುರಿನೂ ಇದೇ ಆಗಿದೆಯಾ? ನೀವು ಪುಸ್ತಕ ಓದೋದು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ ಅನ್ನೋ ಕಾರಣಕ್ಕಷ್ಟೇ. ಅರಿವನ್ನು ಗುರಿ ಮಾಡಿಕೊಂಡಿರೋರು ತುಂಬಾ ಕಡಿಮೆ.
ಒಬ್ಬರಿಗಿಂತ ಒಬ್ಬ ಅಜ್ಞಾನಿ ಯುವಕರು ತಮ್ಮ ಕ್ಷುಲ್ಲಕ ಗುರಿಗಳನ್ನು ಪಡೆಯುವುದಕ್ಕಾಗಿ ಸ್ವಾಮಿ ವಿವೇಕಾನಂದರ ನುಡಿಗಳನ್ನು ಬಳಸ್ತಿದ್ದಾರೆ. ನಿಮ್ಮ ಗುರಿ ಏನ್ ಗೊತ್ತಾ? ಅದು ಇದು ಏನೋ ಒಂದು ಮಾಡೋದು. ನಂತರ ಒಬ್ಳು ಹುಡುಗಿ ಸಿಗ್ತಾಳೆ. ಅದಕ್ಕೋಸ್ಕರ ತೆಗೆದುಕೊಳ್ಳಲಾಗ್ತಿರೋದು ಯಾರ ಹೆಸರನ್ನ? ಈ ಎಲ್ಲ ಕೋಚಿಂಗ್ ಕ್ಲಾಸ್ಗಳು, ಈ ಮೋಟಿವೇಶನ್ ಇಂಡಸ್ಟ್ರಿ ಇದೇ ಸೂತ್ರವನ್ನ, ಇದೇ ಕೊಟೇಶನ್ ಅನ್ನ ಗೋಡೆ ಮೇಲೆ ಬರ್ದದ್ದು ಸ್ಟಾಪ್ ನಾಟ್ ಟಿಲ್ ಗೋಲ್ ರೀಚ್ಡ್ ಅಂತ. ಇಷ್ಟೊಂದು ಉನ್ನತ ವ್ಯಕ್ತಿತ್ವವನ್ನು ಯಾಕೆ ನಿಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ತಿದ್ದೀರಿ? ಇಷ್ಟೊಂದು ಶ್ರೇಷ್ಠವಾದ ಮಾತಿನ ದುರುಪಯೋಗವನ್ನ ಯಾಕೆ ಮಾಡ್ತಿದ್ದೀರಿ? ಸ್ವಾಮಿ ವಿವೇಕಾನಂದರ ಮಾತನ್ನಷ್ಟೇ ಅಲ್ಲ, ನೀವು ಕಠೋಪನಿಷತ್ತನ್ನು ಸಹ ತಪ್ಪಾಗಿ ಬಳಸ್ತಾ ಇದ್ದೀರಿ. ಪ್ರತಿಯೊಬ್ಬರ ಗುರಿಗಳಲ್ಲಿ ವ್ಯತ್ಯಾಸವಿರುತ್ತೆ ಸ್ವಾಮಿ. ವಿವೇಕಾನಂದರ ಕೆಲಸ ನಿಮ್ಮನ್ನು ಜೀವನದ ಉನ್ನತ ಗುರಿಗಳ ಕಡೆಗೆ ಪ್ರೇರೇಪಿಸೋದು. ಆದರೆ ನೀವು ಇಟ್ಟುಕೊಂಡಿರೋ ಗುರಿಗಳು ಯಾವ ದೃಷ್ಟಿಯಿಂದಲೂ ಉನ್ನತ ಗುರಿಗಳಲ್ಲ. ಉನ್ನತ ಗುರಿ ಅಂದ್ರೆ ಏನು? ಸ್ವಾಮೀಜಿಯವರ ಜೀವನವನ್ನ ನೋಡಿ ಉನ್ನತ ಗುರಿ ಅಂದ್ರೆ ಏನು ಅಂತ ಅರ್ಥವಾಗುತ್ತೆ. ಬಹುತೇಕ ಜನರು ಎಷ್ಟು ಓದ್ಕೊಂಡಿರ್ತಾರೋ ಅವರಿಗಿಂತ ಹೆಚ್ಚು ಸ್ವಾಮಿ ವಿವೇಕಾನಂದರು ಓದಿಕೊಂಡಿದ್ರು. ಅವರು ಬಯಸಿದ್ರೆ ದೊಡ್ಡ ದೊಡ್ಡ ಸರ್ಕಾರಿ ನೌಕರಿಗಳನ್ನ ಪಡ್ಕೋಬಹುದಾಗಿತ್ತು. ಹೆಚ್ಚಿನ ಜನರ ವ್ಯಕ್ತಿತ್ವಕ್ಕಿಂತ ಸುಂದರ, ಸದೃಢ ಮತ್ತು ಆಕರ್ಷಕ ವ್ಯಕ್ತಿತ್ವ ಸ್ವಾಮಿ ವಿವೇಕಾನಂದರದ್ದಾಗಿತ್ತು. ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಬಹುದಾಗಿತ್ತು. ಅವರಿಗೆ 3-4 ಭಾಷೆಗಳ ಮೇಲೆ ಅದ್ಭುತ ಹಿಡಿತವಿತ್ತು. ಅವರು ಯಾವ ಸ್ಥಾನವನ್ನು ಬಯಸಿದ್ರೂ ಕೂಡ ಅವರಿಗೆ ಸಿಕ್ತಿತ್ತು. ಆದರೆ ಈ ಕ್ಷುದ್ರ ಗುರಿಗಳನ್ನು ಬಿಟ್ಟು ಅವರು ಜೀವನದಲ್ಲಿ ಅತ್ಯಂತ ಉನ್ನತವಾದ ಗುರಿಯನ್ನ ಆರಿಸಿಕೊಂಡರು. ಮತ್ತು ಅವರು ಅದರ ಬಗ್ಗೆನೇ ಹೇಳ್ತಾ ಇದ್ರು. ಏನಂತ? ಏಲಿ, ಎದ್ದೇಳಿ ಮತ್ತು ಆ ಗುರಿಯ ಕಡೆಗೆ ಸಾಗಿರಿ ಅಂತ. ನಿಮ್ಮ ಗುರಿಗಳು ಕೀಳು ಮಟ್ಟದ ಗುರಿಗಳು. ಮತ್ತೆ ನೀವು ನೋಡಿದ್ರೆ ವಿವೇಕಾನಂದರ ಹೆಸರನ್ನ ಹೇಳ್ತಿದ್ದೀರಿ. ನಿಮ್ಮ ಗುರಿಗಳೇನ್ ಗೊತ್ತಾ? ಯಾವುದೋ ಒಂದು ಪರೀಕ್ಷೆ ಪಾಸಾಗೋದು. ಮತ್ತು ಪರೀಕ್ಷೆ ಯಾಕೆ ಪಾಸಾಗ್ತೀರಿ? ಅರೆ, ಪರೀಕ್ಷೆ ಹಾಗಿರ್ಲಿ, ನೀವು ಆ ಕೋರ್ಸ್ ಯಾಕೆ ಮಾಡ್ತಿದ್ದೀರಿ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ. ನೀವು ಯಾಕೆ ಓದ್ತಿದ್ದೀರಿ ಅನ್ನೋದು ಕೂಡ ನಿಮಗೆ ಗೊತ್ತಿಲ್ಲ. ಹಾಗಾಗಿ ನಿಮಗೆ ಮೋಟಿವೇಶನ್ನ ಅಗತ್ಯ ಬೀಳತ್ತೆ. ಆದರೆ ವಿವೇಕಾನಂದರು ಮತ್ತು ಉಪನಿಷತ್ತುಗಳು ನಿಜವಾಗಿಯೂ ಏನು ಅರ್ಥೈಸುತ್ತಿವೆ ಅನ್ನೋದನ್ನು ನೀವು ನೋಡೋದಿಲ್ಲ. ವಿವೇಕಾನಂದರು ನಿಜವಾಗಿ ಏನ್ ಹೇಳ್ತಿದ್ದಾರೆ, ಯಾವ ಶಿಕ್ಷಣ ನೀಡ್ತಿದ್ದಾರೆ ಅನ್ನೋದನ್ನ ಪರೀಕ್ಷಿಸೋದಕ್ಕೂ ಸಹ ನೀವು ಪ್ರಯತ್ನ ಪಡಲ್ಲ. ನಿಮ್ಮ ಕೈಗೆ ಒಂದು ಅನುಕೂಲಕರವಾಗೋ ಹೇಳಿಕೆ ಸಿಕ್ಕಿದೆ, ಅದನ್ನೇ ಬಳಸಿಕೊಳ್ತಾ ನೀವು ಹೋಗ್ತಿದ್ದೀರಿ. ನಿಮ್ಮ ಕ್ಷುದ್ರ ಸಂಕುಚಿತ ಉದ್ದೇಶಗಳಿಗೋಸ್ಕರ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಬಳಸಿಕೊಳ್ಳೋದು ಎಷ್ಟು ಸುಲಭ ಅಲ್ವಾ? ನಮ್ಮ ಅಹಂಕಾರಕ್ಕೆ ಇದು ತುಂಬಾ ಖುಷಿ ಕೊಡುತ್ತೆ. ವಿಷಯ ಏನಂದ್ರೆ, ನೋಡಿ, ನಾವು ಏನು ಮಾಡೋಕೆ ಬಯಸ್ತೀವೋ ಇಂಥ ಶ್ರೇಷ್ಠ ವ್ಯಕ್ತಿಗಳು ಕೂಡ ಅದನ್ನೇ ಮಾಡೋದಕ್ಕೆ ಹೇಳ್ತಿದ್ದಾರೆ ಅನ್ಕೊಂಡಿದ್ದೀವಿ. ಹಾಗಾಗಿ ನಿಮಗದು ತಪ್ಪು ಅನಿಸಲ್ಲ. ಆದರೆ ನೀವು ತಪ್ಪೇ ಮಾಡ್ತಿರೋದು. ಹೆಚ್ಚಿನ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದ್ತಾ ಇರೋರು ಸ್ವಾಮಿ ವಿವೇಕಾನಂದರ ಈ ಹೇಳಿಕೆಯನ್ನ ಬಳಸ್ತಾರೆ. ನಾನು ಅವರನ್ನ ಕೇಳ್ತೀನಿ, ನನಗ್ಹೇಳಿ, ನೀವು ಮಾಡ್ತಿರೋದನ್ನು ನೀವು ಯಾಕೆ ಮಾಡ್ತಿದ್ದೀರಿ ಅಂತ. ನೀವು ನಿಜವಾಗಿಯೂ ಇಂಜಿನಿಯರ್ ಆಗೋಕೆ ಬಯಸಿದ್ರಾ? ನಿಮಗೆ ಇಂಜಿನಿಯರಿಂಗ್ ಮೇಲೆ ಪ್ರೀತಿ ಇದೆಯಾ? ನೀವು ಈಗ ಯಾವ ಕೆಲಸದ ಹಿಂದೆ ಓಡ್ತಿದ್ದೀರೋ ಅಥವಾ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ತಯಾರಿ ಮಾಡ್ತಿದ್ದೀರೋ ಅದನ್ನ ಯಾಕೆ ಮಾಡ್ತಿದ್ದೀರಿ? ನಿಜ ಹೇಳಿ. ಪ್ರಪಂಚದ ಒಳಿತಿಗೋಸ್ಕರನ? ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮನುಷ್ಯರಾಗಿ ಹುಟ್ಟಿದ್ರೆ ನಿಮಗಿರೋದು ಒಂದೇ ಗುರಿ. ಅವರದೇ ಶಬ್ದಗಳಲ್ಲಿ ಹೇಳೋದಾದ್ರೆ, ಮುಕ್ತಿ ಮತ್ತು ಜಗತ್ತಿನ ಕಲ್ಯಾಣವೇ ಮನುಷ್ಯನ ಗುರಿ. ನೀವು ಬೇಕಿದ್ರೆ ಅವರ ಪುಸ್ತಕಗಳಲ್ಲಿ ಹುಡುಕಿ ನೋಡಿ. ಇದೇ ಮನುಷ್ಯ ಜನ್ಮದ ಗುರಿ ಅಂತ ಹೇಳ್ತಿದ್ದಾರೆ, ಮುಕ್ತಿ ಮತ್ತು ಜಗತ್ತಿನ ಕಲ್ಯಾಣ. ನೀವು ಯಾವ ನೌಕರಿಯ ಹಿಂದೆ ಓಡ್ತಿದ್ದೀರೋ ಅದು ನಿಮ್ಮ ಮುಕ್ತಿಗೋಸ್ಕರನೋ ಅಥವಾ ಭುಕ್ತಿಗೋಸ್ಕರನೋ? ಭುಕ್ತಿ ಅಂದ್ರೆ ಏನ್ ಗೊತ್ತಾ? ಭೋಗ, ಕನ್ಸಂಪ್ಷನ್. ಅವರು ಮುಕ್ತಿಯನ್ನು ಕಲಿಸಿ ಹೋದ್ರು, ಆದ್ರೆ ನಿಮ್ಮ ಉದ್ದೇಶ ಭುಕ್ತಿಯಾಗಿದೆ. ಅವರ ಪಾಡಿಗೆ ಬಿಟ್ಬಿಡಿ. ನಿಮಗೆ ಏನ್ ಬೇಕೋ ಅದನ್ನ ಮಾಡಿ. ಅವರ ಹೆಸರಿಗೆ ಕಳಂಕ ತರ್ತೀರಿ. ಯಾವ ಸಂಬಂಧದಲ್ಲಿ ಒಳಿತಿನ ಉದ್ದೇಶವಿದೆಯೋ ಅದು ಮಾತ್ರವೇ ನಿಜವಾದ ಸಂಬಂಧ ಅಂತ ಅವರು ಹೇಳ್ತಿದ್ದಾರೆ.
ನೀವು ಯಾವುದರ ಹಿಂದೆ ಓಡಾಡ್ತಿದ್ದೀರೋ ಅದು ಒಳಿತಿಗೋಸ್ಕರನಾ, ಅಥವಾ ಅವರ ಮೇಲೆ ಆಡಳಿತ ನಡೆಸೋದಕ್ಕೋ, ಅಥವಾ ಅಧಿಕಾರ ಚಲಾಯಿಸೋದಕ್ಕೋ? ಅವಕಾಶ ಸಿಕ್ಕರೆ ಲಂಚವನ್ನು ವಸೂಲಿ ಮಾಡೇ ಬಿಡಲ್ಲ ನೀವು. ಹಾಗಾಗಿ ಅವರು ಹೇಳ್ತಿರೋದೇನು ಮತ್ತು ನೀವು ಏನು ಮಾಡೋದಕ್ಕೆ ಬಯಸ್ತಿರೋದೇನು? ಅವರ ಜೀವನ ನೋಡಿ, ನಿಮ್ಮ ಜೀವನ ನೋಡಿ. ಯಾವುದೇ ಸಮಾನತೆ ಇಲ್ಲ. ಸಂಪೂರ್ಣ ವಿರುದ್ಧವಾಗಿದೆ. ವಿರುದ್ಧ ಅಲ್ಲ, ಅದು ಸಂಪೂರ್ಣ ವ್ಯತಿರಿಕ್ತವಾಗಿದೆ. ನೀವು ವಿವೇಕಾನಂದರ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದ್ದೀರಿ ಮತ್ತು ಮೇಲೆ ಅವರದ್ದೇ ನುಡಿಗಳನ್ನು ಬಳಸಿಕೊಳ್ತಿದ್ದೀರಿ. ದಯವಿಟ್ಟು ಹಾಗೆ ಮಾಡಬೇಡಿ. ಸ್ವಾಮಿ, ನೀವು ವಿವೇಕಾನಂದರ ಹೆಸರು ತಗೊಳ್ತಿದ್ದೀರಿ ಅಂದ ಮೇಲೆ ಅವರ ಅಸಲಿ ಬೋಧನೆ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಅವರ ಜೀವನವನ್ನು ನೋಡಿ ಮತ್ತು ಅವರಂತೆಯೇ ನಿರ್ಭೀತ ಹಾಗೂ ತ್ಯಾಗಗುಣದ ಯುವನಗೋದಕ್ಕೆ ಪ್ರಯತ್ನಿಸಿ.